जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ते यत्सूरयः तेजो वायुमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तर्वं सत्यं परं धीमहि आयुर्नश्यति पश्यतां प्रतिदिनं याति क्षयं यौवनं प्रत्यायान्ति गताः पुनर्न दिवसाः कालो जगद्भक्षकः लक्ष्मीस्तोयचरङ्गभङ्गचपला विद्युच्चलं जीवितं तस्मान् मां शरणागतं करुणयात्मं रक्ष रक्षाधुना। अज्ञातनिरान्धस्य ज्ञानाञ्जनशलाकया चक्षुः उन्मीलितं येन तस्मै श्रीगुरुवे नमः। आकाशात् पतितं तोयं यथा गच्छति सागरं सर्वदेव नमस्कार सद्गुरुकुमारं प्रति गच्छति। ಪ್ರಾತಸ್ಮರಣೀಯರಾಗಿರುವ 12ನೇ ಶತಮಾನದ ಬಸವಾದಿ ಸರ್ವಶ್ರೀಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ನಾಡು ಕಂಡಂತಹ ಮಹಾನ್ ತಪಸ್ವಿಯಾಗಿರುವ ಮಹಾತ್ಮ ಜಗದ್ಗುರು ದುರ್ಗುಂಡೇಶ್ವರರ ಪಾವನ ಮೂರ್ತಿಯನ್ನು ನಿನ್ನ ಹೃದಯ ಮಂದಿರದಲ್ಲಿ ಸಂಸ್ಮರಿಸಿ ಜಗದ್ಗುರು ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸಮಸ್ತ ಪೀಠ ಪರಂಪರೆಗೆ ನತಮಸ್ತಕನಾಗಿ ಸಮಾಜದ ಸಂಜೀವಿನಿ ಸಮಾಜೋದ್ಧಾರಕರು ಆಗಿರುವ ಆರಾಧ್ಯ ಗುರುದೇವರು ಹನಗಲ ಗುರುಕುಮಾರ ಮಹಾಶಿವಯೋಗವನ್ನು ನಿನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಮಾತೃ ಹೃದಯಗಳು ಆಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಅಡದಾವರಗಳಲ್ಲಿ ಅನಂತಾನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯರಾಗಿರುವ ಶ್ರೀ ನಿಜಲಿಂಗೇಶ್ವರ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶ್ರಾವಣ ಮಾಸದ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಪ್ರವಚನದ ಕೇಂದ್ರ ಬಿಂದುವಾಗಿರುವ ರಾಷ್ಟ್ರ ತಪಸ್ವಿನಿಯಾಗಿರುವ ಕರ್ಮಯೋಗಿನಿ ಲೋಕಮಾತಾ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪಾವನ ಮೂರ್ತಿಯನ್ನು ಸಂಸ್ಮರಿಸುತ್ತಾ ಶ್ರಾವಣ ಮಾಸದ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ತಮ್ಮೆಲ್ಲರಿಗೂ ಗುಣಪಡಿಸ್ತಾ ಇರ್ತಕ್ಕಂಥ ಸುರೇಶ್ ಚಂದ್ರಗಿ ಕಲಾವಿದರಲ್ಲಿ, ಅದೇ ತರನಾಗಿ ಅವರಿಗೆ ತಬಲಾ ಸಾಥನ್ನು ನೀಡ್ತಕ್ಕಂಥ ಭರತ್ ವಿಟೇಕರ್ ಅವರಲ್ಲಿ, ಯಾವತ್ತು ಬಾಳಮ್ಮ ತಾಯಿ ಕಲಾ ಬಳಗದ ಎಲ್ಲ ಶರಣೆಯರಲ್ಲಿ, ಶ್ರೀ ದುರ್ಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಸಮಸ್ತ ಸದ್ಭಕ್ತರಲ್ಲಿ, ಶರಣೆಯರಲ್ಲಿ, ತಂದೆ ತಾಯಿಯರಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣು ಶಿವಶರಣಾರ್ಥಿ. ಅಹಲ್ಯಾಬಾಯಿಯ ನಾವು ಚರಿತ್ರೆಯನ್ನು ನೋಡ್ತಾ ಇರಬೇಕಾದ್ರೆ ನಿನ್ನೆಯಿಂದ ನಾವು ನೋಡಿದ್ವಿ, ಮಲ್ಹಾರಾವ್ ಏನನ್ನ ಕನಸನ್ನ ಕಟ್ಟಿದ್ದ, ಅಹಲ್ಯಾಬಾಯಿ ಏನೆಲ್ಲ ಕನಸುಗಳನ್ನು ಕಟ್ಟಿದ್ಲು, ಆ ಕನಸು ನುಚ್ಚು ನೂರಾಗ್ತಕ್ಕಂಥ ಪರಿಸ್ಥಿತಿ ಈ ಕಥೆಯಲ್ಲಿ ನಿನ್ನಿನ ದಿನ ಬಂದು ಮಲ್ಹಾರಾವ್ ಯೋಚನೆ ಮಾಡಿದ್ದ, ಇಷ್ಟು ವರ್ಷಗಳ ಕಾಲ ಯುದ್ಧಗಳನ್ನು ಮಾಡೋದ್ರಿಂದ ದೇಶದ ವಿಸ್ತರಣೆಗಾಗಿ ಯುದ್ಧಕ್ಕೆ ಹೋದಾಗ ಎಷ್ಟೋ ವರ್ಷಗಳ ಕಾಲ ಅರಮನೆಯನ್ನು ಬಿಟ್ಟು ನಾನು ಹೊರಗಡೆ ಇದ್ದೀನಿ, ಇನ್ನು ಮುಂದಾದರೂ ನನ್ನ ಮಗ ಇಷ್ಟೆಲ್ಲ ಹೋರಾಟದಲ್ಲಿ ಮುಂದುವರೆದಿದ್ದಾನೆ, ಅವನಿಗೆ ಈ ಸುಬೇದಾರ್ ಪದವಿಯನ್ನು ಎಲ್ಲ ಒಪ್ಪಿಸಿಬಿಟ್ಟು ಅವನಿಗೆ ಮಾರ್ಗದರ್ಶಕನಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ಮಾವನ ಒಂದು ಚಿಂತನೆ ಆದರೆ ಅಹಲ್ಯಾಬಾಯಿಯ ಚಿಂತನೆ, ನನ್ನ ಗಂಡ ಎಲ್ಲ ತನ್ನ ಹವ್ಯಾಸಗಳನ್ನು ದುರ್ವ್ಯಸನಗಳಿಂದ ದೂರನಾಗಿ ದೇಶದ ಕಡೆಗೆ ಮುಖ ಮಾಡಿದ್ದಾನೆ, ಇನ್ನು ಅವನಂತೆ ಅವನ ಮಗನಾಗಿರ್ತಕ್ಕಂಥ ಮಲೆರಾಯನನ್ನು ಬೆಳೆಸಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಅಹಲ್ಯಾಬಾಯಿ ಇರಬೇಕಾದ್ರೆ ಕುಂಬೇರು ಕೋಟೆ, ಸೂರಜ್ಮಲ್ ಚಾಟ್ ವಶಪಡಿಸಿಕೊಂಡಿರ್ತಕ್ಕಂಥ ಕುಂಬೇರು ಕೋಟೆಯನ್ನು ಇವರೆಲ್ಲ ವಶಪಡಿಸಿಕೊಳ್ಬೇಕು ಅಂತ ಹೋಳ್ಕರ್ ಫ್ಯಾಮಿಲಿ ಹೋದಾಗ, ಹೋಳ್ಕರ್ ವಂಶಸ್ಥರು ಹೋದಾಗ, ಆ ಯುದ್ಧದಲ್ಲಿ ಖಂಡೇರಾಯನ ಒಂದೇ ಒಂದು ಅಲಕ್ಷ್ಯತನದಿಂದ ಅವನಿಗೆ
ಒಂದು ಗುಂಡು ಬಂದು ಅವನ ಎದೆಯನ್ನು ಸೀಳುತ್ತದೆ, ಅವನು ನೆಲಕ್ಕೆ ಕಪ್ಪಳಿಸಿ ಬಿಡ್ತಾನ, ಈ ಲೋಕವನ್ನು ತ್ಯಜಿಸಿ ಹೋಗ್ತಾನೆ. ಎಲ್ಲರ ಕನಸು ಸಹಿತ ಒಂದು ಸಾರಿ ನುಚ್ಚುನೂರಾಗಿಬಿಡ್ತದೆ. ಒಂದು ಕಡೆಗೆ ಮಲ್ಹಾರವನಿಗೆ 3 ಚಿಂತೆಗಳಾಗ್ತಾ ಇದೆ. ಒಂದು, ಮಗ ಈ ಒಂದು ನನ್ನ ಆಶೋತ್ತರವಾಗಿರ್ತಕ್ಕಂಥ ಮಗ ನನ್ನ ಹೋಳ್ಕರ ಸಾಮ್ರಾಜ್ಯವನ್ನು ಮುಂದುವರಿಸಬೇಕಾಗಿರ್ತಕ್ಕಂಥ ಯುವ ಸುಬೇದಾರ ಸತ್ತು ಬಿದ್ದಿದ್ದಾನೆ, ಮುಂದಾದ ದಿಕ್ಕು ಅಂತ ಹೇಳಿ ಒಂದು ಚಿಂತನೆ ಆದ್ರೆ, ಇನ್ನೊಂದು ಕಡೆಗೆ ಮಗನಕ್ಕಿಂತಲೂ ಹೆಚ್ಚು ಮಮಕಾರ ಇರ್ತಕ್ಕಂಥದ್ದು ಯಾರ ಮೇಲೆ ಅಂತ ಹೇಳಿದ್ರೆ ಸೊಸೆ ಮೇಲೆ. ಸೊಸೆ ಸಹಗಮನ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಕೇಳಿದ್ರೆ ಇವನಿಗೆ ಮತ್ತೆ ಚಿಂತೆ. ಇನ್ನೊಂದು ಕಡೆಗೆ ಅಷ್ಟು ರೋಷ ಹುಟ್ಟಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಆ ಸೂರಜ್ ಮಲ್ ಚಾಟದ ತಲೆಯನ್ನ ಕತ್ತರಿಸಿ ತಂದು ನನ್ನ ಮಗನ ಪಾದಗಳಿಗೆ ಇಡಬೇಕು ಅಂತಕ್ಕಂಥ ಒಂದು ಕಡೆ ರೋಷ, ಮತ್ತೊಂದು ಕಡೆ ಮುಂದಿನ ದೇಶದ ಆಲೋಚನೆ, ಮತ್ತೊಂದು ಕಡೆ ಸೊಸೆಯನ್ನು ಇರತಕ್ಕಂಥ ಮಮಕಾರ. ಇಷ್ಟೆಲ್ಲವೂ ಸಹಿತ ಮಲ್ಹಾರ್ ರಾವ್ಗೆ ಕಾಡ್ತಾ ಇದೆ. ಈ ಸುದ್ದಿ ಮಲ್ಹಾರ್ ರಾವರ ಮಗ, ಆ ಭಾಗದ ಆ ಸಮಯದಲ್ಲಿ ಕಿಂಗ್ ಮೇಕರ್ ಅನಿಸಿಕೊಂಡಿರ್ತಕ್ಕಂಥ ಮಲ್ಹಾರ್ ರಾವ್ ಹೋಳ್ಕರ್ ಅವರ ಮಗ ಖಂಡೇರಾಯ್ ಹೋಳ್ಕರ್ ಇನ್ನಿಲ್ಲವಾಗಿದ್ದಾನೆ ಅಂತಕ್ಕಂಥ ಸುದ್ದಿ ಸೂರತ್ನಲ್ಲಿರ್ತಕ್ಕಂಥ ಸಾಹು ಮಹಾರಾಜರವರೆಗೆ, ಕೊನೆಯಲ್ಲಿರ್ತಕ್ಕಂಥ ಪೇಶ್ವೆ ಮಹಾರಾಜರಿಗೆ ಎಲ್ಲ ಕಡೆಗೂ ಹೋಗ್ತದೆ. ಅವನ ಮಿತ್ರರಾಗಿರ್ತಕ್ಕಂಥ ಶಿಂದೆಗಳಿಗೆ ಎಲ್ಲರಿಗೂ ಈ ಸುದ್ದಿ ತಲುಪ್ತದೆ. ಖಂಡೇರಾಯ ಇನ್ನಿಲ್ಲವಾಗಿ ಹೋಗಿದ್ದಾನ, ಭರತಪುರದಲ್ಲಿ ದೇಹವನ್ನು ತ್ಯಜಿಸಿದಾನ ಅಂತಕ್ಕಂಥ ಸುದ್ದಿ ಎಲ್ಲ ಕಡೆ ಹೋಗ್ತದೆ, ಎಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಮಾವ ಮತ್ತು ಅತ್ತೆ ಆಗಿರ್ತಕ್ಕಂಥ ಗೌತಮಾಬಾಯಿ ಇವಳ ಸಹಗಮನವನ್ನು ತಡೆಯೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಈ ಸಹಗಮನ ಅಂದ್ರೆ ಏನು? ಸತಿ ಸಹಗಮನ. ಸತಿ ಪತಿಯೊಡನೆ ಗಮನವನ್ನು ಮಾಡುವುದು, ಈ ಲೋಕವನ್ನು ತ್ಯಜಿಸೋದು. ಇದು ಎಲ್ಲಿಂದ ಬಂತು? ಪುರಾತನ ಕಾಲದಿಂದ ಬಂತು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಹೇಳಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಅವಾಗ ಆ ಒಂದು ಕಾಲದ 1724ರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ರಾಜಸ್ಥಾನದಲ್ಲಿ ಅಜಿತ್ ಸಿಂಗ್ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಅವನು ಕಾಲವಾಗ್ತಾನೆ. ಅವನು ಕಾಲವಾದ ನಂತರ ಅವನ ವಂಶಸ್ಥರು ಯಾರಾದರೂ ಮತ್ತೆ ಬಂದು ಈ ರಾಜ್ಯವನ್ನು ತಗೊಳ್ಬಹುದು ಅಂತ ಹೇಳಿ ಆ ಮೊಘಲರು ಮತ್ತೆ ಅಲ್ಲಿ ಆಕ್ರಮಣ ಮಾಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಬ್ರಿಟಿಷರು ಯೋಚನೆ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಅವನ ಸ್ತ್ರೀಯರನ್ನೆಲ್ಲ ಎಷ್ಟು ಜನ 64 ಸ್ತ್ರೀಯರಿದ್ರು, 64 ಮಹಿಳೆಯರು ಹೆಂಡತಿಯರಿದ್ರು. ಅವನ್ನೆಲ್ಲವೂ ಕೂಡ ಬಲವಂತವಾಗಿ ಅವನ ಚಿತೆಗೆ, ಅಜಿತ್ ಸಿಂಗನ ಚಿತೆಗೆ ತಳ್ಳಲ್ಪಡುತ್ತೆ. 64 ಸ್ತ್ರೀಯರನ್ನ ಏಕಕಾಲಕ್ಕೆ ಆ ಚಿತೆಯಲ್ಲಿ ತಳ್ಳಲ್ಪಡ್ತಾರೆ. ಯಾರು? ಮತ್ತು ಬ್ರಿಟಿಷರು ಮತ್ತೆ ಇವರು ಆ ರೀತಿಯಲ್ಲಿ ಬಿಂಬಿಸಿಬಿಟ್ಟಿದ್ರು. ಇದು ಪುರಾತನದಿಂದ ಮಾಡ್ತಕ್ಕಂಥ ಗಂಡ ಹೋದ ಅಂತ ಹೇಳಿದ್ರೆ ಎಲ್ಲರೂ ಸಹಿತ ಸಹಗಮನ ಮಾಡಲೇಬೇಕು, ಅವನ ಪತ್ನಿಯರಷ್ಟೇನಾದ್ರೆ ಎಲ್ಲರೂ ಸಹಗಮನ ಮಾಡಬೇಕು ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ರು. ಮತ್ತೆ ಬುದ್ಧ ಸಿಂಗ್ ಅಂತ ಬರ್ತಾನೆ, ಅದೇ ಒಂದು ಶತಮಾನದಲ್ಲಿ ಬುದ್ಧ ಸಿಂಗ್ ಅಂತ ಬರ್ತಾನೆ. ಅವನ 84 ಮಹಿಳೆಯರನ್ನ, ಅದರಲ್ಲಿ ಎಷ್ಟೋ ಜನ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಅವರನ್ನು ಸಹಿತ ಆ ಚಿತೆಗೆ ದೂಡಲ್ಪಡುತ್ತೆ. ಇದನ್ನೆಲ್ಲವನ್ನ ನೋಡಿರ್ತಕ್ಕಂಥವನು ಎಷ್ಟೋ ಆಕ್ರಂದನವನ್ನ ಕೇಳಿರ್ತಕ್ಕಂಥ ಮಲ್ಹಾರ್ ರಾವ್ ಸೊಸೆಯ ಆಕ್ರಂದನವನ್ನ ಕೇಳೋದಕ್ಕೆ ಇಷ್ಟಪಡಲಿಲ್ಲ. ಇದನ್ನು ಹೇಗಾದರೂ ಮಾಡಿ ಅವಳ ಆಕ್ರಂದನವನ್ನ ತಪ್ಪಿಸಬೇಕು ಅಂತ ಹೇಳಿ ಬಹಳಷ್ಟು ಯೋಚನೆ ಮಾಡಿ ಅವಳನ್ನು ಬಿಡಿಸಬೇಕು ಅಂತ ಇವನು ಪ್ರಯತ್ನ ಮಾಡಿದ. ಇದು ಎಲ್ಲಿಂದ ಬಂತು ಸತಿಸಹಗಮನ ಪದ್ಧತಿ ಅಂತ ಹೇಳಿ? ನಾವೆಲ್ಲ ರಾಮಾಯಣ ಕಥೆಯನ್ನ ಕೇಳಿದ್ದೀವಿ. ರಾಮಾಯಣದಲ್ಲಿ ದಶರಥನಿಗೆ 3 ಜನ ಪತ್ನಿಯರಿರ್ತಾರೆ. 3 ಜನ ಪತ್ನಿಯರಲ್ಲಿ ಕೌಶಲ್ಯ, ಸುಮಿತ್ರ ಮತ್ತು ಕೈಕೇಯಿ ಅಂತ 3 ಜನ ಇದ್ರೆ, 3 ಜನರು ಕೂಡ ದಶರಥ ತೀರಿ ಹೋದಾಗ ಯಾರೂ ಕೂಡ ಸಹಗಮನ ಮಾಡಲಿಲ್ಲ. ಅಂದ್ರೆ ಇದರ ಮೇಲೆ ನಮಗೆ ಗೊತ್ತಾಗುತ್ತೆ, ಸಹಗಮನ ಅನ್ನೋದು ಆಯ್ಕೆಯಾಗಿತ್ತು. ಹೆಣ್ಣು ಮಕ್ಕಳಿಗೆ ಆಯ್ಕೆ ಇತ್ತೆ ಹೊರತು ಅದು ಅವರ ಧರ್ಮವಾಗಿರಲಿಲ್ಲ. ಅದಲ್ಲದೆ ನಾವು ಮುಂದೆ ನೋಡ್ತೀವಿ, ಮಹಾಭಾರತದಲ್ಲಿ ನಾವು ಗಮನಿಸಬಹುದು, ಪಾಂಡು ಸತ್ತಾಗ ಕುಂತಿ ಸಹಗಮನ ಮಾಡಲಿಲ್ಲ. ಆದರೆ ಪಾಂಡವನ 2ನೇ ಹೆಂಡತಿ ಆಗಿರ್ತಕ್ಕಂಥ ಮಾದ್ರಿ ಸಹಗಮನವನ್ನು ಮಾಡ್ತಾರೆ. ಇದರ ಮೇಲೆ ನಮಗೆ ತಿಳಿಯೋದೇನು ಅಂತ ಹೇಳಿದ್ರೆ, ಸಹಗಮನ ಅನ್ನೋದು ಆಯ್ಕೆ. ಅದೇ ಮಹಾಭಾರತದಲ್ಲಿ ಧೃತರಾಷ್ಟ್ರ ಸತ್ತಾಗ ಗಾಂಧಾರಿ ಸಹಗಮನವನ್ನ ಮಾಡಲಿಲ್ಲ, ಅದು ಆಯ್ಕೆಯಾಗಿತ್ತು. ಆದ್ರೆ ಅವರ ಸ್ವ ಇಚ್ಛೆಯಾಗಿತ್ತು. ಅದಕ್ಕೋಸ್ಕರ ನಿನ್ನೆ ಒಂದು ಶ್ಲೋಕ ಹೇಳಿದೆ, ಮುಗಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳಿದೆ, ತವ ಸ್ವರೂಪ
ರಮಣಿ ಜಗತ್ಯ ಚಿನ್ನ ವಿಗ್ರಹ ಮೋಹಾತ್ ಭರ್ತು ತಶ್ಚಿತಾರೋಹಾತ್ ಭವೇ ನರಕಗಾಮಿನಿ ಅಂತಕ್ಕಂಥ ಶ್ಲೋಕ ಶಿವನಿರ್ಮಾಣ ತಂತ್ರದಲ್ಲಿ, ಮಹಾನಿರ್ಮಾಣ ತಂತ್ರದಲ್ಲಿ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳ್ತಾ ಇದ್ದಂತೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರು ಕೂಡ ನಿನ್ನ ಸ್ವರೂಪರಾಗಿದ್ದಾರೆ. ಪಾರ್ವತಿಯನ್ನು ಮುಂದೆ ಕುಂದಿಸ್ಕೊಂಡು ಪಾರ್ವತಿಗೆ ಹೇಳ್ತಾ ಇದ್ದ, ಹೇ ದೇವಿ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀ ಕುಲ ಏನಿದೆ ಅದೆಲ್ಲವೂ ಕೂಡ ನಿನ್ನ ಸ್ವರೂಪಗಳು, ನಿನ್ನ ಅಂಶಭೂತರಾಗಿರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ಜಗತ್ಯ ಚಿನ್ನ ವಿಗ್ರಹ, ಅವರೆಲ್ಲರಲ್ಲಿಯೂ ಕೂಡ ನೀನು ಆಚ್ಛಾದನೆಯನ್ನು ಹೊಂದಿಬಿಟ್ಟಿದೀಯಾ, ಅವರೆಲ್ಲರಲ್ಲೂ ನೀನು ಸೇರ್ಕೊಂಡು ಬಿಟ್ಟಿದೀಯಾ. ಯಾವ ತರ ಮುತ್ತಿನ ಮಾಲೆಗಳಲ್ಲಿ ದಾರ ಸೇರ್ಕೊಳ್ತದಲ್ಲ, ದಾರ ಕಾಣೋದಿಲ್ಲ, ಮುತ್ತುಗಳಷ್ಟೇ ನಮಗೆ ಕಾಣ್ತವ, ಆ ತರವಾಗಿ ಇಲ್ಲಿ ಎಲ್ಲ ಸ್ತ್ರೀ ಸಂಕುಲದಲ್ಲಿ ಪಾರ್ವತಿಯ ಸ್ವರೂಪ ಅಂತಕ್ಕಂಥದ್ದು ಅನುಸ್ಯೂತವಾಗಿ ಸೇರ್ಕೊಂಡು ಬಿಟ್ಟಿದೆ. ಆ ದಾರದಂತೆ ಸೇರ್ಕೊಂಡು ಬಿಟ್ಟಿದೆ. ನಮಗೆ ಸ್ತ್ರೀ ಮುಖ ಕಾಣ್ತದೆ ಹೊರತು ತಾಯಿಯ ಭಾವನೆ ಕಾಣ್ತಾ ಇದೆ. ಅದನ್ನ ಪರಮಾತ್ಮ ಹೇಳ್ತಾನೆ, ಎಲ್ಲರಲ್ಲಿಯೂ ನೀನು ಅನುಸ್ಯೂತವಾಗಿ ಜಗತ್ತನ್ನ ಆಚ್ಛಾದಿಸಿರುವೆ. ಅವರಲ್ಲಿ ಯಾವ ತರ ಇದೆ ನೀನು ಅಂತ ಹೇಳಿದ್ರೆ, ಆತ್ಮವಿಶ್ವಾಸ ಸ್ವರೂಪದಲ್ಲಿ, ಅವರೆಲ್ಲರಿಗೂ ಧೈರ್ಯ ಸ್ವರೂಪದಲ್ಲಿ, ಧೃತಿ ಸ್ವರೂಪದಲ್ಲಿ, ಆತ್ಮವಿಶ್ವಾಸ ಸ್ವರೂಪದಲ್ಲಿ ನೀನಿದೆಯಾ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆತ್ಮವಿಶ್ವಾಸ ಅಂತಕ್ಕಂಥದ್ದು ಒಂದಿದ್ರೆ ಏನನ್ನೆಲ್ಲ ಸಾಧನೆ ಮಾಡಬಹುದು. ಮೊನ್ನೆ ಅಜ್ಜಾರ್ ಒಂದು ಪುಸ್ತಕ ಕೊಟ್ಟಿದ್ರು, ಮನಸ್ಸು ಮಾತಾಡಿತು ಅಂತಕ್ಕಂಥ ಪುಸ್ತಕ. ಆ ಪುಸ್ತಕದಲ್ಲಿ ನಾನು ಓದ್ತಾ ಹೋದಾಗ ಅಜ್ಜಾರ್ ಹೇಳಿದ್ರು ಇಷ್ಟೆಲ್ಲ ಕಥೆಗಳದಾವ ಅಂತ ಹೇಳ್ಬಿಟ್ಟು. ಅಜ್ಜಾರ್ ಯಾವ್ದೋ ಪುಸ್ತಕ ಓದಿದ್ರು ಅದ್ರಾಗ ಮಾರ್ಕ್ ಮಾಡಿರ್ತಾರೆ, ಅಂದ್ರೆ ಎಲ್ಲ ಕಡೆನ ಅಂಡರ್ಲೈನ್ ಮಾಡಿರ್ತಾರೆ. ಅವ್ರ ಕೈಯ ಕುತ್ಕೊಂಡ್ರೆ ಅಂತ ಹೇಳಿದ್ರೆ ನಮಗ ಪೂರ್ತಿ ಕತೆ ಓದೋದಕ್ಕಿಂತ ಒಂದ್ ಸ್ವಲ್ಪ ಓದ್ಬಿಟ್ರೆ ಆ ಕತೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತದೆ. ಹೀಗೆ ಚೆನ್ನೈ ಪ್ರದೇಶದಲ್ಲಿ ಒಂದು ಮನೆ ಇತ್ತು. ತಂದೆ ನೀರಾವರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಇದು ನಡೆದ ಘಟನೆ ಇದೆ. ಇತ್ತೀಚೆಗೆ ಈಗಲೂ ಆ ಹೆಣ್ಮಗಳು ಇದ್ದಾರೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ಇದು. ಆ ತಂದೆ ನೀರಾವರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಗಳು 12-13 ವರ್ಷದ ಬಾಲಕಿ. ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಗುಜರಾತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಗುಜರಾತ್ಗೆ ಹೋಗ್ತಾರ. ಆ ಗುಜರಾತ್ ಅವರ ಆಫೀಸ್ ಪಕ್ಕದಲ್ಲೇ ಒಂದು ಮಿಲಿಟರಿ ಕ್ಯಾಂಪ್ ಇರುತ್ತೆ. ಮಿಲಿಟರಿ ಕ್ಯಾಂಪ್ನಲ್ಲಿ ಏನೋ ಒಂದು ದಿವಸ ಅಚಾತುರ್ಯ ನಡೆದು ಹೋಗುತ್ತೆ. ಅಲ್ಲಿರ್ತಕ್ಕಂಥ ಒಂದು ಯಾವುದೋ ಬಾಂಬ್ ಸಿಡಿದಿದ್ದರ ಕಾರಣ, ಗ್ರೆನೇಡ್ ಸಿಡಿದಿದ್ದರ ಕಾರಣ ಎಲ್ಲಾ ಬಾಂಬ್ಗಳು ಬೇರೆ ಬೇರೆ ಕಡೆಗೆ ಬಿದ್ದು ಬಿಡ್ತಾವ. ಒಂದಿಷ್ಟು ಸ್ಫೋಟಗೊಳ್ತಾವ, ಒಂದಿಷ್ಟು ಹಾಗೆ ಬಿದ್ದು ಹೋಗಿಬಿಡ್ತಾವ. ಆ ಏರಿಯಾದಲ್ಲಿ ಇವರು ವಾಸವಾಗಿರ್ತಕ್ಕಂಥ ಕ್ವಾರ್ಟರ್ಸ್ ಪಕ್ಕದಲ್ಲೇ ಆ ಒಂದು ಮಿಲಿಟರಿ ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನಿಂದ ಬಂದಿರತಕ್ಕಂಥ ಆ ಮದ್ದಿನಿಂದ ಸಿಡಿದಿರ್ತಕ್ಕಂಥದ್ದು ಬಹಳ ದೂರದಲ್ಲೆಲ್ಲ ಹೋಗಿ ಬಿದ್ದಿದ್ದು ಆ ಗ್ರೆನೇಡ್ಗಳು. ಅವಾಗ 2-3 ದಿನಗಳ ಕಾಲ ಆ ಒಂದು ಏರಿಯಾದಲ್ಲಿ ಎಷ್ಟರ ಮಟ್ಟಿಗೆ ಭಯ ಇತ್ತು ಅಂತ ಹೇಳಿದ್ರೆ, ಎಲ್ಲಿ ಯಾವ ಗ್ರೆನೇಡ್ ಸ್ಫೋಟ ಆಗ್ತದೋ ಅಂತಕ್ಕಂಥ ಭಯ ಇತ್ತು. ಮನೆ ಮುಂದೆ ಒಂದಿಷ್ಟು ಗಿಡ ಮರ ಹಚ್ಚೋದಕ್ಕೆ ಕಾಂಪೌಂಡ್ ಒಳಗೆ ಗಿಡ ಹಚ್ಚಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಮಗುವಿಗೆ ಒಂದು ಗ್ರೆನೇಡ್ ಸಿಗ್ತದೆ. ಆ ಸಂದರ್ಭದಲ್ಲಿ ಒಂದು 2-3 ದಿನ ಅಷ್ಟೇ ನೋಡ್ರಿ, ಏನಾದರೂ ನಮಗೆ ಎಲ್ಲ 2-3 ದಿನ ಅಷ್ಟೇ ಭಯ ಇರ್ತದ. ಹಬ್ಬ ಅಂತ ಹೇಳಿದ್ರೆ ಒಂದು 15 ದಿವಸ ಭಯ ಅಷ್ಟ. ಹೌದಲ್ರಿ? ಕೋವಿಡ್ ಬಂದಾಗ ನಮಗೆಲ್ಲ ಗೊತ್ತೈತಿ ಎಷ್ಟು ಮಟ್ಟಿಗೆ ಭಯ ಇತ್ತು ಅಂತೇಳಿ. 1 ದಿವಸ 2 ದಿವಸ 15 ದಿವಸ ಭಯ. ಆಮೇಲೆ ಏನ್ ಕೋವಿಡ್ ಇಲ್ಲೇ ಬಂದೈತಿ, ಫಸ್ಟಿಗೆ ಕೋವಿಡ್ ಭಾರತದಲ್ಲಿ ಬಂದೈತೆ ಅಂತ ಹೇಳಿದ್ರೆ ಅಷ್ಟು ಭಯ ಆಗ್ತೈತಿ, ಇಲ್ಲಿ ಬಂದು ಹ್ಯಾಂಗ್ ಪರಿಸ್ಥಿತಿ ಅಂತೇಳಿ. ಆಮೇಲೆ ಕರ್ನಾಟಕಕ್ಕೆ ಬಂದೈತಿ ಅಂದ ತಕ್ಷಣ ಮತ್ತಷ್ಟು ಭಯ ಶುರು ಆಯ್ತು. ನಮ್ಮೂರಾಗ 4-5 ಜನಕ್ಕೆ ಬಂದೈತಿ ಅಂದ್ಮೇಲೆ ಭಯ ಹೋಗಿತ್ತು ಭಾಳ ಜನ. ನಮ್ಮ ಭಯಗಳು ಹಂಗಿರ್ತಾವ, ಹಂಗೆ ಎಲ್ಲರಲ್ಲೂ ಭಯ ಹೋಗ್ಬಿಡ್ತು. ಆದ್ರೆ ಈ ಹುಡುಗಿಗೆ ಗೊತ್ತಿಲ್ಲ ಅದು ಗ್ರೆನೇಡ್ ಅಂತಕ್ಕಂಥದ್ದು ಬಾಂಬ್ ಅಂತೇಳಿ. ಆ ಹುಡುಗಿಗೆ ಗೊತ್ತಿಲ್ಲ. ಅದನ್ನ ತಗೋತಾಳ, ನೋಡ್ತಾಳ, ಆಟ ಆಡಕ್ಕೆ ಚೆಂಡು ಸಿಕ್ಕತ್ತಿ ಅಂತ ಯೋಚನೆ ಮಾಡ್ತಾಳೆ. ಮನೆಯಲ್ಲಿ ಯಾರು ನೋಡಿದ್ರೆ ಬೈತಾರ ಅಂತ ಹೇಳಿ ಒಂದು ಮೂಲ್ಯಾಗ ಮುಚ್ಚಿರ್ತಾಳೆ, ಯಾರಿಗೂ ಕಾಣದೇ ಇರೋ ಹಂಗ. ಹಿಂಗ ಸ್ವಲ್ಪ ದಿನಗಳ ಆದ ನಂತರ ಅವತ್ತ ಶಾಲೆಯನ್ನು ರಜೆ ಕೊಟ್ಟಿತ್ತು. ಬ್ಯಾಸಿಗೆ ರಜೆ ಅಂತ ಹೇಳ್ತಿರೋ ಏನು, ನೀವು ದಸರಾ ಸುಟಿ ಅಂತ ಹೇಳ್ತಿರೋ, ಆ ಸುಟಿ ಸಂದರ್ಭದಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಹೊರಗೆ ಹೋಗಿದ್ರು ಕೆಲ್ಸಕ್ಕೆ. ಅವಾಗ ಈಕಿ ಯೋಚನೆ ಮಾಡಿದ್ಲು, ನಾನು ಅವತ್ತು ತೆಗೆದಿಟ್ಟಿದ್ನಲ್ಲ ಆ ಬಾಲ್ ತಗೊಂಡು ಆಟ ಆಡಬೇಕು, ಆ ಚೆಂಡು ತಗೊಂಡು ಆಟ ಆಡಬೇಕು ಅಂತ ವಿಚಾರ ಮಾಡಿಲ್ಲ ಅವರಿಗೆ. ವಿಚಾರ ಮಾಡಿ ಅದನ್ನ ತಗೊಂಡು ಬಂದು ನೋಡ್ತಾಳ, ಹೆಂಗ ಆಟ ಆಡೋದು, ಏನ್ ನಾವು ಯಾರು ಹೇಳ್ತೀರಿ ಎಲ್ಲರೂ ಬೇಕು ಅಂತೇಳಿ. ಆದ್ರೂ ಅಲ್ಲಿ ಒಂದು ಸಂದೇಹ ಬಂತು. ಅದನ್ನ ತಗೊಂಡು ಬಂದ ತಕ್ಷಣ ಹೊರಗೆ ಬೆಳಕಿಗೆ ಬಂದ ತಕ್ಷಣ ಬಹಳ ಸಂದೇಹ ಬಂತು. ಏನಂತೆ, ಇದ್ರೊಳಗೆ ಏನಿರ್ಬಹುದು, ಏನು ತುಂಬಿರ್ಬೋದು ಚೆಂಡೊಳಗೆ, ಇಂಥ ಗಟ್ಟಿ ಐತಲ್ಲ ಅದು ಚೆಂಡು ಅಂತೇಳಿ.
ಅದಕ್ಕೆ ನೋಡೋಣ ಅಂತ ಹೇಳಿ ಸುತ್ತಿಗೆ ತಗೊಂಡು ಒಂದೆರಡು ಹೇಟ್ ಹಾಕ್ತಾಳ, ಏನೂ ಆಗುದಿಲ್ಲ. ತನ್ನ ಬಲವನ್ನೆಲ್ಲ ಅದರ ಮೇಲೆ ಹಾಕ್ತಾಳ. ಹಾಕಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಆ ಗ್ರಾನೇಡ್ ಸ್ಫೋಟಗೊಂಡ ತಕ್ಷಣ ಅವಳಿಗೆ ಕೇಳಿಸಿದ್ದಿಷ್ಟೇ, ನನ್ನ ಮಗಳಿಗೆ ಏನೋ ಆಗಿದೆ, ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಕಾಪಾಡಿ ಅಂತಕ್ಕಂಥದ್ದು ತಾಯಿಯ ಕೂಗು ಅಷ್ಟೇ. ಅದಾದ ಮೇಲೆ 2-3 ದಿನಗಳ ಆದಮೇಲೆ ಗೊತ್ತಾಗ್ತದೆ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೋಗಿದ್ದೀನಿ. ಆ ಬಾಂಬ್ ಸಿಡಿದ ಸ್ಫೋಟಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಅವಳ ಕೈಯಿಂದ ಒಂದು ಕೈ ಬಾಂಬನ್ನ ಹಿಡಿದಿದ್ದು, ಒಂದು ಕೈಯಿಂದ ಸುತ್ತಿಗೆಯನ್ನ ಹಿಡಿದಿದ್ದಲ್ಲ, ಆ 2 ಕೈಗಳ ಕತ್ತರಿಸಿ ತುಂಡಾಗಿ ಬಿದ್ದಿದ್ದು. 2 ಕೈಗಳು ಹೋಗಿದೆ. ಡಾಕ್ಟರು ತಾಯಿಗೆ ಹೇಳಕತ್ತಿದ್ರಂತ, ತಂದೆ ತಾಯಿಗಳನ್ನು ಕುಂದಿಸ್ಕೊಂಡು ಹೇಳಕತ್ತಿದ್ರು, 2 ಕೈಗಳು ಹೋಗಿದೆ, ಕಾಲುಗಳ ಮೂಳೆಗಳೆಲ್ಲ ಪುಡಿ ಪುಡಿ ಆಗಿದೆ, ಅವೆಲ್ಲ ಹೊಂದ್ಕೊಳ್ತಾವು ಅಂತ ಹೇಳಿ. ಇಲ್ಲ, ಕಾಲುಗಳು ಹೋಗ್ತಕ್ಕಂಥ ಕಾಲು ತೆಗೆದ್ರೆ ಆ ಹುಡುಗಿ ಬದುಕಬಹುದು, ಹಾಗಾಗಿ ಕಾಲು ತೆಗಿಬೇಕಾಗ್ತದೆ. ದೇಹದ ಅರ್ಧ ಭಾಗನೇ ನಿಷ್ಕ್ರಿಯವಾಗಿ ಬಿಟ್ಟಿದೆ, ಏನೂ ಮಾಡೋದಕ್ಕಾಗಲ್ಲ, ಇನ್ನೇನಾದ್ರೂ ಉಳಿದ್ರೆ ದೇವರ ಪುಣ್ಯ ಅಂತ ಹೇಳಿ. ಇದನ್ನ ಕೇಳಿಸ್ಕೊಂಡಿರ್ತಕ್ಕಂಥವ್ರ ಮನಸ್ಸು ಮಾತಾಡಕತ್ತಿತ್ತು. ಏನಂತ ಮನಸ್ಸು ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿಗೆ ಎಷ್ಟು ಕಷ್ಟ ಕೊಟ್ಟೆ, ಇಷ್ಟೆಲ್ಲ ಆಸ್ಪತ್ರೆಗೆ ಹಣವನ್ನು ಹಾಕ್ತಾ ಇದ್ದಾರ, ನನಗೇನೂ ಆಗಲ್ಲ ಅಂತಕ್ಕಂಥ ಧೈರ್ಯವನ್ನ ನನ್ನ ತಂದೆ ತಾಯಿ ಕೊಡಬೇಕು ಅಂತ ಅವಳು ಆತ್ಮವಿಶ್ವಾಸವನ್ನ ಆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರ್ತಕ್ಕಂಥ ಹುಡುಗಿ ಯೋಚನೆ ಮಾಡ್ತಾ ಇದ್ಲು, ಆತ್ಮವಿಶ್ವಾಸವನ್ನ ತುಂಬಿಕೊಳ್ತಾ ಇದ್ಲು. ಅವಾಗ ತಂದೆ ಹೇಳ್ತಾನ, ಕಾಲು ಕೂಡ್ಕೊಳ್ಳಿ, ಇಲ್ಲೇ ಇದ್ರೆ ಹಾಗೆ ಅಲ್ಲಿ ಕಾಲು ಮೂಳೆಗಳು ಕೂಡದೇ ಇದ್ರು ಪರವಾಗಿಲ್ಲ, ಅವಳು ವೀಲ್ ಚೇರ್ ನಾವು ಕರ್ಕೊಂಡು ಹೋಗೋಣ, ಆದ್ರೆ ಅವಳ ಜೀವಕ್ಕೆ ಏನೋ ಆಗಲ್ಲ ನೋಡ್ಕೊಡ್ರಿ ಅಂತ ತಂದೆ ಡಾಕ್ಟರ್ ಹತ್ರ ಕೇಳ್ಕೊಳ್ತಾ ಇದ್ದ. ಹೀಗೆ ಕಾಲಗಳ ಕಡಿತಾ ಹೋಯ್ತು. ತಾಯಿ ಅವಳ ಪಕ್ಕದಲ್ಲಿ ಇದ್ಕೊಂಡು ಅವಳಿಗೆ ಧೈರ್ಯವನ್ನು ತುಂಬ್ತಾ ಇದ್ಲು, ನಿನಗೆ ಏನೂ ಆಗಿಲ್ಲ, ಏನು ಕೈಗಳಷ್ಟೇ ಇಲ್ಲ, ಕೃತಕ ಕೈಗಳು ಸಿಗ್ತಾವ, ಹಾಗಾಗಿ ಆ ಕೈಗಳಿಂದ ನೀನು ಜೀವನವನ್ನ ಸಾಗಿಸಬಹುದು, ಆರಾಮಾಗಿ ನೀನು ಆರಾಮಾಗ್ತೀಯ ಅಂತೇಳಿ ಆತ್ಮವಿಶ್ವಾಸವನ್ನ ತಾಯಿ ತುಂಬ್ತಾ ಇದ್ಲು. ಅದನ್ನ ತುಂಬಿಕೊಂಡಿರ್ತಕ್ಕಂಥ ಆ ಹುಡುಗಿ ಮುಂದೆ 1 ವರ್ಷ 2 ವರ್ಷ ಸತತವಾಗಿ 2 ವರ್ಷ 9 ತಿಂಗಳ ಕಾಲ ಅವಳು ಹಾಸ್ಪಿಟ್ಲಲ್ಲಿ ಇದ್ದಂತೆ. ಅಷ್ಟು ವರ್ಷ ಹಾಸ್ಪಿಟ್ಲಲ್ಲಿ ಇದ್ದಿರ್ತಕ್ಕಂಥ ಹುಡುಗಿ ಮುಂದೆ ಸ್ವಸ್ಥಳಾಗ್ತಾಳ. ಸ್ವಸ್ಥಳಾದ ತಕ್ಷಣ ತಾಯಿ ಹೇಳ್ತಿರ್ತಾಳ, ನಿನಗೆ ಕೈಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಭಾವನೆಯನ್ನು ತುಂಬಿ ನಿನಗೆ ಕೃತಕ ಕೈಗಳು ಇಂಥದ್ರಲ್ಲಿ ಸಿಗ್ತಾವ ಅಂತೇಳಿ ಇಂಟರ್ನೆಟ್ ಅಲ್ಲಿ ಎಲ್ಲ ಕಡೆ ಹುಡುಕಿದೀನಿ, ಜಪಾನಲ್ಲಿ ಸಿಗ್ತಾವ, ಅಲ್ಲಿಂದ ತರಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೀವಿ, ಅದರದ್ದೇ ಬ್ರಾಂಚ್ ಆಫೀಸ್ ಇಲ್ಲೇ ಚೆನ್ನೈನಲ್ಲಿದೆ, ಕೃತಕ ಕೈಗಳನ್ನು ಜೋಡಿಸ್ತಕ್ಕಂಥದ್ದು. ಅಲ್ಲಿಗೆ ನೀನು ಡಿಸ್ಚಾರ್ಜ್ ಆದ ತಕ್ಷಣ ನಾವು ಅಲ್ಲಿ ಮನೆಯನ್ನು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ತಂದೆ ಕೆಲಸವನ್ನ ಬಿಟ್ಟು ಮಗಳಿಗೋಸ್ಕರ ಅಲ್ಲಿಗೆ ಚೆನ್ನೈಗೆ ಬಂದು ಆ ಕೃತಕ ಕೈಗಳನ್ನು ಜೋಡಿಸ್ತಾರೆ. ಮನಕೈಯಿಂದ ಮುಂದೆ ಕೃತಕ ಕೈಗಳಿದೆ ಅವರಿಗೆ. ಅವಳು ವಿಚಾರ ಮಾಡಿದ ಕೃತಕ ಕೈಗಳನ್ನ ಹೊಂದ್ಕೊಂಡು, ಕೃತಕ ಕೈಗಳು ಅಂದ್ರೆ ಸಾಮಾನ್ಯವಾಗಿ ನಾವು ಈಗೆಲ್ಲ ಕೈಯಾಗದೀವಿ, ಎಲ್ಲರೂ ಹೋಗ್ಬೇಕಾದ್ರೆ 4-5 ಜನ ಗೆಳೆಯರು ಹೋಗ್ಬೇಕಾದ್ರೆ ಒಂದು ನೀರಿನ ಬಾಟ್ಲಿ ತಗೊಂಡ್ರಂದ್ರೆ ನೀ ಹಿಡ್ಕೊ ಅಂತ ಉದ್ದಾಡ್ತೀವಿ, ಹೌದಲ್ರಿ? ಬಾಟ್ಲಿ ಎಷ್ಟು ವಜನ್ ಇರ್ತತಿ? 1 ಲೀಟರ್ ನೀರು, ಅಥವಾ ಅದ್ರಾಗ ಒಂದಿಷ್ಟು ಕುಡಿದ್ರು ಏನು ಅರ್ಧ kg ಇದ್ದಿರ್ತದೆ, ಅದು ಅಲ್ಲದೆ 1-2 ಗ್ರಾಮ್ ಇರ್ತದೆ. ಮನುಷ್ಯ ಹೆಂಗಂತ ಹೇಳಿದ್ರೆ ಅರ್ಧ kg ಫೋನ್ ಅರ್ಧ kg ಅಲ್ಲಿ ಕಿಶದಾಗ ಇಟ್ಕೊಂಡು ಹೋಗ್ತಾನ, ಆದ್ರೆ 200 ಗ್ರಾಮ್ ಬಾಟ್ಲಿ ಕೈ ಹಿಡ್ಕೊಳಕ್ ಗೊತ್ತಾಗ್ತಾರೆ, ನೀರಿನ ಬಾಟ್ಲಿ ಕೈ ಹಿಡ್ಕೊಳಕ್ ಗೊತ್ತಾಗ್ತಾರೆ. ಈಗ ಅದೇ ಅವ್ರು ಹುಡುಗರು ಅಟ್ಟ ಅಲ್ಲ, ನಮ್ಮೆಲ್ಲರ ಕೈಯಾಗ ಏನಾರು ಹಿಡ್ಕೊಂಡು ಹೋಗೋದು ವಾಜ್ಯ. ಅದೀಗ ಊರಿಗೆ ಹೊಂಟ್ರು ಅಂತ ಹೇಳಿದ್ರೆ ನಾವು ಬೇಕಾಗಿರೋದಲ್ಲ ಅಲ್ಲೇ ಮುಂದೆ ಸಿಗ್ತಾವಲ್ಲ, ನೀರಿಗೆಲ್ಲ ಮುಂದೆ ಸಿಗ್ತಾವ, ತಗೊಂಡ್ರೆ ಹಾಕಿದ್ರು ಅಂತ ಹೇಳಿ. ಅವಾಗ ಹಿಂದಕಲ ಕಾಲ ಮುಂದೆ ಹಂಗೆ ಹೋಗ್ತಿರ್ಲಿಲ್ಲ. ಮನೆ ನೀರು ಹೊರಗಡೆ ಎಲ್ಲೂ ನೀರು ತಗೋಬಾರ್ದು, ಮನೆಯಲ್ಲಿ ಆಹಾರವನ್ನು ಮನೆಯಿಂದನೇ ಕಟ್ಕೊಂಡು ಹೋಗ್ತಿದ್ರು. ಈಗ ಹೋಟೆಲ್ಗಳು ಇರ್ತಾವಲ್ಲ ಸಿಕ್ಕಾಪಟ್ಟೆ, ಅಲ್ಲೇ ಊಟ ಮಾಡಿದ್ರೆ ಬಿಡು ಅಂತ ಹೇಳ್ತೀವಿ. ಅಂದ್ರೆ ಹೊರಗಡೆ ಊಟ ಆರೋಗ್ಯಕ್ಕೆ ಬಹಳ ಒಳ್ಳೆಯದಲ್ಲ, ಬಹಳ ಹೊರಗೆ ತಿನ್ಬಾರ್ದು ಅಂತ ಹೇಳಿ ಮನೆಯಿಂದನೇ ಬುತ್ತಿ ಕಟ್ಕೊಂಡು ಹೋಗ್ತಿದ್ರು ಹಳೆ ಕಾಲದೊಳಗೆ. ಈಗ ಅದೆಲ್ಲ ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ಆ ಹುಡುಗಿಗೆ 2 ಕೈಗಳು ಎಷ್ಟು ವಜನ ಇತ್ತು ಅಂತ ಹೇಳಿದ್ರೆ, 2 ಕೈಗಳು ಸೇರಿದ್ರೆ 2 kg ಆಗ್ತಿತ್ತು. 2-2.5 kg ಅಷ್ಟು ವಜನ ಇತ್ತು ಕೈಗಳು. ಈ ಮನ್ಕೈ ಮೇಲೆ ಅವನ್ನೆಲ್ಲ ಹಿಡ್ಕೋಬೇಕು, ಬಹಳ ಕಷ್ಟಪಟ್ಟು ಅದೆಲ್ಲ ರೆಡಿ ಆಗೋದ್ರೊಳಗಡೆ ಅವಳಿಗೆ 3-4 ವರ್ಷಗಳ ಹಾಗೆ ಹೋಗಿತ್ತು. ಅವಳ ಆಸೆ ಇತ್ತು, ಹೆಚ್ಚಿನದಾಗಿ ಓದಬೇಕು ಅಂತ ಆಸೆ ಇತ್ತು, ಆಗಲಿಲ್ಲ. ಈ ಕಡೆ ಶಾಲೆ ಹೋಗಿತ್ತು 2-3 ವರ್ಷಗಳ ಕಾಲ. ಅವಳು ಹಾಸ್ಪಿಟ್ಲು ಮತ್ತು ಇದೆಲ್ಲ ಮುಗಿಯೋದ್ರೊಳಗಡೆ 4 ವರ್ಷಗಳ ತುಂಬ ಹೋಗಿತ್ತು, ಶಾಲೆಗೆ ಹೋಗೋ ಹಾಗಿಲ್ಲ. ನಾನು ಕಲಿಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ,
ನಾನು ಎಕ್ಸಾಮ್ನ ಬೇರೆಯವ್ರಿಗೆ ಹೇಳಿ ಬರೆಸ್ಬೋದಲ್ಲ ಅಂಗವಿಕಲೆಯಾಗಿ ಅಂತ ಹೇಳಿದಾಗ, ಇಲ್ಲ ನೀನೇ ಬರೆಯೋದಕ್ಕೆ ಪ್ರಯತ್ನ ಮಾಡೋದ್ರೆ ಕೃತಜ್ಞತೆಗಳ ಮೇಲೆ ಎಕ್ಸಾಮ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ ಆ ಹುಡುಗಿ. ಅಂದರೆ ನಿಧಾನವಾಗಿ ಅಕ್ಷರಾಭ್ಯಾಸವನ್ನು ಈ ಥರ ಅಂತೇಳಿ ಪ್ರಾಕ್ಟೀಸ್ ಮಾಡಿ 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 ತಾನು ಮತ್ತೆ ಡಿಸ್ಟೆನ್ಸಲ್ಲಿ SSLC ಎಕ್ಸಾಮನ್ನು ಬರೆಯೋದ್ರ ಮೂಲಕ ಆಮೇಲೆ PUC ಎಕ್ಸಾಮನ್ನು ಬರೀತಾರೆ. PUC ಎಕ್ಸಾಮನ್ನು ಬರೆದು ಡಿಗ್ರಿ ಬರೀತಾಳೆ. ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವಳು ಮುಂದೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿ PhD ಮಾಡ್ತಾಳೆ ಆ ಹುಡುಗಿ. ಅಂದ್ರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಎಲ್ಲಿ ಮಟ್ಟಕ್ಕೆ ತಗೊಂಡೋಗುತ್ತೆ. ನಮ್ಮ ಕೈಯಲ್ಲಿರ್ತಕ್ಕಂಥದ್ದು ಇಷ್ಟು 2.5-3 kg ಕೈಯಲ್ಲಿ ವಜನ ಅದಲ್ಲ, ಆತ್ಮವಿಶ್ವಾಸ ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು. ಮುಂದೆ ಆ ಹುಡುಗಿ ಎಷ್ಟೋ ದೊಡ್ಡ ದೊಡ್ಡ ಕಂಪನಿ CEO ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಮೋಟಿವೇಶನ್ ಸ್ಪೀಕರ್ ಆಗ್ತಾರೆ. ಆ ಹುಡುಗಿ ಹೆಸರು ಮಾಳವಿಕಾ ಅಯ್ಯರ್ ಅಂತೇಳಿ, ತಮಿಳುನಾಡಿನ ಮೂಲದ ಆ ಹುಡುಗಿ ಈಗ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳಿಗೆ ಎಷ್ಟೋ ಜನ ತಮ್ಮ ಕಂಪನಿ ಮುಚ್ಚಿ ಹೋಗ್ತಾ ಇದೆ, ಇದನ್ನೇನು ಮಾಡೋದಕ್ಕೆ ಆಗಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವರಿಗೆ ಧೈರ್ಯವನ್ನ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಂದು ದಿವ್ಯ ಶಕ್ತಿಯಾಗಿ ಮಾಳವಿಕಾ ಅಯ್ಯರ್ ಹೊರಹೊಮ್ತಾರೆ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಎಷ್ಟು ಪ್ರಮುಖವಾಗಿರ್ತದೆ. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಭಗವಂತ ಪಾರ್ವತಿಗೆ ಏನಂತ ಅಂತ ಹೇಳಿದ್ರೆ, ನೀನು ಎಲ್ಲ ಸ್ತ್ರೀಯರಲ್ಲಿಯೂ ಆತ್ಮವಿಶ್ವಾಸ ರೂಪದಲ್ಲಿ ಇರ್ತಕ್ಕಂಥ ಗುಣವಂತ ನೀನಾಗಿದೀಯಾ, ರೂಪಳಾಗಿದೆಯಾ. ಅಂಥವ್ರು ಯಾರಾದ್ರೂ ಮೋಹಾದ್ ಭರ್ತು ತಶ್ಚಿತಾರೋಹಾತ್ ಭವೇ ನರಕಗಾಮಿನಿ ಅಂತ ಹೇಳ್ತಾರೆ. ಯಾರಾದ್ರೂ ತನ್ನ ಗಂಡನ ಮೇಲಿರ್ತಕ್ಕಂಥ ಅತಿಯಾದ ಪ್ರೀತಿಯಿಂದ, ಅತಿಯಾದ ಮೋಹದಿಂದ, ಅಥವಾ ಬೇರೆ ಯಾರಾದ್ರೂ ಏನನ್ನಾದ್ರೂ ಮಾಡ್ತಾರೆ ಅಂತಕ್ಕಂಥ ಭಯದಿಂದ ಯಾರಾದ್ರೂ ಆ ಚಿತೆಯಲ್ಲಿ, ಗಂಡನ ಚಿತೆಯಲ್ಲಿ ಸಹಗಮನ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ನರಕ ತಪ್ಪಿದ್ದಲ್ಲ, ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಶಿವ ಮಹಾನಿರ್ವಾಣ ತಂತ್ರದಲ್ಲಿ ಪಾರ್ವತಿಗೆ ಹೇಳ್ತಾರೆ. ಅಂದ್ರ ಇದೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಬ್ರಿಟಿಷರಾಗಿರ್ಬೋದು, ಮೊಘಲರಾಗಿರ್ಬೋದು, ಹಿಂದೂಗಳನ್ನ ಸಹಗಮನಕ್ಕೆ ತಳ್ಳತಕ್ಕಂಥ, ಒತ್ತಾಯಪೂರ್ವಕವಾಗಿ ತಳ್ಳತಕ್ಕಂಥ ಪರಿಸ್ಥಿತಿ ಆ 18ನೇ ಶತಮಾನದಲ್ಲಿ ತುಂಬಿ ಹೋಗಿತ್ತು. ಅದಾದ ಮೇಲೆ ಸ್ವತಂತ್ರ ನಂತರದಲ್ಲೂ ಸತಿ ಸಹಗಮನ ಪದ್ಧತಿ ಮುಂದೆ ನಡೀತಾ ಇತ್ತು ಕಂಟಿನ್ಯೂ ಆಗಿ. ಅದನ್ನ ನಿನ್ನೆ ಹೇಳಿದ್ನಲ್ಲ, 1987ರಲ್ಲಿ ಅದನ್ನ ಭಾರತ ಸರ್ಕಾರದಿಂದ ಆದೇಶ ಹೊರಡಿಸ್ತಾರ, ಇನ್ಮೇಲೆ ಸತಿ ಸಹಗಮನವನ್ನ ಯಾರೂ ಮಾಡಬಾರದು, ಪತಿ ಸಹಗಮನವನ್ನ ಯಾವ ಸತಿಯರು ಮಾಡಲೇಬಾರದು ಅಂತ ಕಡ್ಡಾಯವಾಗಿ, ಅಕಸ್ಮಾತ್ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಶಿಕ್ಷೆ ವಿಧಿಸಲಾಗ್ತದೆ ಅಂತ ಹೇಳಿ 1987ರಲ್ಲಿ ಅನೌನ್ಸ್ ಮಾಡ್ತು. ಮತ್ತೆ 1988ರಲ್ಲಿ ಅದನ್ನ ಕಾನೂನಾಗಿ ಸಿದ್ಧಪಡಿಸಿ ಇಟ್ರು. ಇದೆಲ್ಲ ಈ ರೀತಿ 1724ರಲ್ಲಿ ಅಜಿತ್ ಸಿಂಗ್ನ 84 ಹೆಂಡತಿಯರು ಆ ಒಂದು ಸಹಗಮನ ಪದ್ಧತಿಯಲ್ಲಿ ಹತರಾಗಿರ್ತಕ್ಕಂಥ ದೃಶ್ಯವನ್ನ ಕೇಳಿರ್ತಕ್ಕಂಥ ಮಲ್ಹಾರ. ಅದೇ ತರನಾಗಿ ಬುದ್ಧ ಸಿಂಗನ 84 ಪತ್ನಿಯರು ಹತರಾಗಿರ್ತಕ್ಕಂಥ ಆಕ್ರತನವನ್ನು ಕೇಳಿರ್ತಕ್ಕಂಥ ಮಲ್ಹಾರ ಸೊಸೆಯನ್ನ ಹೇಗೆ ತಡೆಯೋದು ಅಂತ ಹೇಳಿ ದೊಡ್ಡ ಪ್ರಶ್ನೆಯಾಗಿದೆ. ನಾವು ತಾಯಿ ಹೇಳಿದ್ರು ಕೇಳೋದಿಲ್ಲ, ತಂದೆ ಹೇಳಿದ್ರು ಕೇಳೋದಿಲ್ಲ, ಒಬ್ಬರ ಮಾತು ಭಾಳ ಕೇಳ್ತೀವಿ, ಭಾಳ ಚಂದ ಕೇಳ್ತೀವಿ, ಹೌದಿಲ್ಲ? ಅದು ಯಾರು ಅಂತ ಹೇಳಿದ್ರೆ ಗುರುವಿನ ಮಾತು ಮಾತ್ರ ನಾವು ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರ, ಗುರು ಎಂಥವನು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠನಾಗಿರ್ತಕ್ಕಂಥವನು, ಅತಿ ಜ್ಞಾನಿಯಾಗಿರ್ತಕ್ಕಂಥವನು ಗುರುವಿನ ಮಾತು ಮಾತ್ರ ಕೇಳೋದಕ್ಕೆ ಸಾಧ್ಯ ಆಗ್ತದ ಅಂತೇಳಿ ಅಂತ ಗುರುವಿನ ಸ್ವರೂಪದಲ್ಲಿ ನಿಂತಿರ್ತಕ್ಕಂಥ ಮಲ್ಹಾರರಾವ್ ಕೇಳ್ತಾನ, ನಾನೊಬ್ಬ ಗುರುವಾಗಿ ನಿನ್ನ ಹತ್ರ ಒಂದು ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ತಾಯಿಯ ಮೇಲೆ ದಯೆಯನ್ನು ತೋರಿ ಹೇಳ್ತಾನ. ಅಂತ ಗುರು ಹೇಗಿರ್ತಾನೆ ಅಂತ ಹೇಳಿ ಒಂದು ಗೀತೆಯನ್ನು ಕೇಳಿ ಮತ್ತೆ ನಾವು ಕಥೆಗೆ ಬರೋಣ.
ಅಲೆಬಾಗುವನು ಭವ ಜಲಧಿಯ ದಾಟಿಸಿ ಕಾಯುವನು ಅಳಿಯಂದ ಮದ ಮತ್ಸರಗಳ ಸುಡುಯಂದ ದುರುಳರಿಗೆ ನಾದೂರಿಂದ ದುರುಳರಿಗೆ ನಾದೂರಿಂದ ದುರಹಂಗಾರಿಗೆ ಕಾಸಿಗನಿಂದ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಸಾರುತ್ತಲಿರುವು ಶಾಸ್ತ್ರಗಳು ಸಾರುತ್ತಲಿರುವು ಶಾಸ್ತ್ರಗಳು ಗುರು ಪರಮೇಶ್ವರನ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಗುರುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಗುರು ಕನ್ನೇಶ್ವರ ಬಾಗುರುವೇ ಗುರು ಕನ್ನೇಶ್ವರ ಬಾಗುರುವೇ ಕರ ಜೋಡಿಸಿ ನಾಸಿರ ಬಾಗುರುವೇ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವನಂಬಿರಬೇಕಂತೆ ಎನ್ನುವಂತೆ ಗುರುವಾಗಿ ಮಲ್ಹಾರ್ ರಾವ್ ಕೇಳೋದಕ್ಕೆ ಶುರು ಮಾಡಿ ಯಾರು ಹೇಳದೇ ಇರ್ತಕ್ಕಂಥ ಮಾತುಗಳನ್ನ ತಂದೆ ಆಗಿರ್ತಕ್ಕಂಥವನು ಕೇಳದೆ ಇರ್ತಕ್ಕಂಥ ಮಾತುಗಳನ್ನ ತಾಯಿ ಆಗಿರ್ತಕ್ಕಂಥವಳು ಕೇಳದೆ ಇರ್ತಕ್ಕಂಥ ಮಾತುಗಳನ್ನ ಗುರು ಹೇಳಿದ್ರೆ ಕೇಳ್ತಾರೆ. ನಿಮಗೆಲ್ಲ ಪ್ರತ್ಯಕ್ಷ ಗೊತ್ತಿರ್ಬೋದು. ಅಜ್ಜರು ಯಾವಾಗಲೂ ಹೇಳ್ತಿರ್ತಾರೆ, ನೀವು ಮನೆಯಾಗ ಏನಾರ ನಿಮ್ಮ ಮಕ್ಕಳಿಗೆ ಹೋಗಿ ಕಸ ಗುಡಿಸು ಅಂತ ಹೇಳಿದ್ರೆ ಯಾರೋ ಗುಡಿಸ್ತಾರ? ನಿಮ್ಮ ಮನ್ಯಾಗ ನೀನ ಗುಡಿಸೋಗ್ಯವ ಅಂತ ಹೇಳ್ಬಿಟ್ಟು ಅವ್ರು ಬೈದು ಹೋಗ್ತಾರ. ಅದ ಹೋಗ್ಬಿಟ್ಟು ಏನಾರ ತೊಗೊಂಬ ಅವ್ರಿಗೆ ಹೋಗಿ ಇದೇನಾದ್ರ ಏನೋ ಒಂದಿಷ್ಟು ರೊಕ್ಕ ಕೊಟ್ಟು ಅವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರೆ ನೀನು ಹೊರಬೇಕಲ್ಲ ಕೊಟ್ಟು ಬಾ ಅಂತೇಳಿ ಅವ್ರು ಅಪ್ಪಗೆ ಹೇಳ್ತಾರೆ. ಅದ ಸಾಲಿ ಹೋದ್ರ ಹುಡುಗರು ಕ್ಲಾಸ್ರೂಮ್ ಕಸ ಗುಡಿಸ್ತೀವ ಅಂತ ಹೇಳಿದ ತಕ್ಷಣ ಗುರುಗಳು ಹೆಂಗೆ ಹೇಳಿದ ತಕ್ಷಣ ತಂದೆ ಕಸಬರ್ಗೆ ಅಂತ ಕಸ ಗುಡಿಸ್ಬೇಕು ನಿಲ್ತಾರ. ಏನಾರ ಒಂದು ಪುಸ್ತಕ ಆಗಲಿ ಏನಾರಾಗಲಿ ಇದನ್ನ ಹೋಗಿ ಹೆಡ್ ಮಾಸ್ಟರ್ ಕೊಟ್ಟು ಹೋಗೋದು ಮರು ಮಾತಾಡದೆ ಹೋಗ್ತಾರೆ. ನಿಮ್ಮ ಮನೆಯಾಗ ಒಂದು ಲೋಟ ಎತ್ತಿಡದೆ ಇರೋರು, ಒಂದು ಕಡ್ಡಿ ಬಿದ್ದು ಎತ್ತಿಡದೆ ಇರೋರು ಅಲ್ಲೋದ್ರೆ ಎತ್ತಿಡ್ತಾರೆ, ಶಾಲೆ ಮಾಡ್ತಾರೆ. ಅಂದ್ರೆ ಗುರುವಿನ ಮಹತ್ವ ಅಂತ
ಇಲ್ಲಿ ಮಲ್ಹಾರರಾವ್ಗೆ ಒಂದು ಆಲೋಚನೆ ಬರ್ತದ. ಏನು ಅಂತ ಹೇಳಿದ್ರೆ, ಎಲ್ಲ ವಿದ್ಯೆಗಳನ್ನ ಕಲ್ತಿರ್ತಕ್ಕಂಥವಳು ಗುರು ಕಾಣಿಕೆಯಾಗಿ ಏನನ್ನ ಕೊಡ್ಲಿ ಅಂತ ಹೇಳಿ ಅಹಲ್ಯಾಬಾಯಿ ಮಲ್ಹಾರರಾವ್ಗೆ ಕೇಳಿರ್ತಕ್ಕಂಥ ಪ್ರಸಂಗವನ್ನ ನಾವು ನಿನ್ನೆಲ್ಲ ಮೊನ್ನೆ ದಿನ ಕೇಳಿದ್ವಿ. ಗುರು ಕಾಣಿಕೆಯಾಗಿ ನಾನು ನಿಮಗೆ ಏನನ್ನ ಕೊಡ್ಲಿ, ಏನು ಕೊಡೋದಕ್ಕೆ ಸಾಧ್ಯ? ಶಾಸ್ತ್ರಗಳ ವಿದ್ಯೆಯನ್ನ ನನಗೆಲ್ಲವನ್ನ ದಾರಿ ಎರೆದಿದ್ದೀರ. ಯಾವ ರೀತಿ ರಾಜನೀತಿಯನ್ನ ಮಾಡಬೇಕು, ಯಾವ ರೀತಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಯಾವ ರೀತಿಯ ನಿರ್ಣಯಗಳನ್ನ ಕೈಗೊಳ್ಳಬೇಕು, ಯುದ್ಧವನ್ನು ಮಾಡಬೇಕಾದ್ರೆ ಯಾವ ರೀತಿಯ ಪ್ರದೇಶಗಳನ್ನು ನಾವು ಹುಡುಕಬೇಕು, ಯಾವ ರೀತಿ ದಂಡೆತ್ತಿ ಹೋಗಬೇಕು, ಬೆರಕಿಗಳಿಗೆ ಮದ್ದುಗೊಂಡನ್ನ ಯಾವ ತರ ತುಂಬಬೇಕು, ಅದನ್ನ ಯಾವ ತರ ಸಿದ್ಧಪಡಿಸಬೇಕು, ಸೈನಿಕರಿಗೆ ಯಾವ ತರ ತರಬೇತಿಯನ್ನು ನೀಡಬೇಕು, ಇದನ್ನೆಲ್ಲವನ್ನ ನನಗೆ ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ನಿಮಗೆ ನಾನು ಗುರುಗಾಣಿಕೆ ಏನನ್ನ ಕೊಡ್ಲಿ ಅಂತ ಹೇಳಿ ಕೇಳಿದ್ಲು ಅಹಲ್ಯಾಬಾಯಿ. ಅದು ತಕ್ಷಣ ನೆನಪಿಗೆ ಬರ್ತದೆ. ಗುರುವಿನ ಕರುಣೆನ ಹಂಗಿರ್ತಾನೆ. ಗುರು ಅಂತಕ್ಕಂಥವನು ಎಲ್ಲಕ್ಕೂ ಮೀರಿ ಅಚ್ಯುತ ಅನಂತ ಶ್ರೀ ಗುರುವೇ, ನೀನೆಲ್ಲವನ್ನ ನೀಡಿರ್ತಕ್ಕಂಥವನು ಗುರು ಆಗಿದೆಯಾ, ನೀ ಎಲ್ಲರಲ್ಲೂ ಮಾರ್ಗದರ್ಶನವನ್ನ ನೀಡ್ತಾ ಇರ್ತೀಯ ಅಂತ ಹೇಳಿ. ನೋಡಿ, ಗುರುಗಳ ಮಾರ್ಗದರ್ಶನ ಇತ್ತು ಅಂತ ಹೇಳಿದ್ರೆ ಪ್ರವಚನ ಹಂಗ ಸಾಗುತ್ತಿರ್ತದೆ. ನಾನು ಒಂದು ಮುಖ್ಯವಾಗಿರ್ತಕ್ಕಂಥ ಹೆಸರನ್ನು ಬಿಟ್ಟು ಹೋಗಿದ್ದೆ. ಅದನ್ನ ಗುರುಗಳು ನಮಗೆ ನೆನಪು ಮಾಡಿದ್ರು, ಅಜ್ಜಾರು ನೆನಪು ಮಾಡಿದ್ರು. ರಾಜಾರಾವ್ ಮೋಹನ್ ರಾಯ್ ನೀವೆಲ್ಲ ಕೇಳಿದ್ದೀವಿ. ಒಬ್ಬ ಸ್ವತಂತ್ರ ಹೋರಾಟಗಾರ. ಅವನು ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ, ಪತಿ ಸಹಗಮನ ಪದ್ಧತಿ ವಿರುದ್ಧ ಬಹಳಷ್ಟು ಧ್ವನಿ ಎತ್ತಿರ್ತಕ್ಕಂಥವನು. ಅದು 19ನೇ ಶತಮಾನದ ಆರಂಭಾವಸ್ಥೆಯಲ್ಲಿ 1829ರಿಂದ 36ರವರೆಗೂ ಹೋರಾಟ ಮಾಡ್ತಾನೆ. ಪತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಎದುರು ನಿಂತವನು. ಆ ಸಮಯದಲ್ಲಿ 18ನೇ ಶತಮಾನದಲ್ಲಿ ಬಹಳಷ್ಟು ಹೋರಾಟ ಮಾಡಿ ರಾಜಾರಾಮ್ ಮೋಹನ್ ರಾಯ್ ಕೊನೆಗೆ ಲಾರ್ಡ್ ವಿಲಿಯಂ ಬ್ರೆಟ್ಲಿ ಅಂತಕ್ಕಂಥವನು ಆ ಸಂದರ್ಭದಲ್ಲಿ ಆ ಬ್ರಿಟಿಷ್ ಸರ್ಕಾರಕ್ಕೆ ಅಷ್ಟು ಒತ್ತಾಯದ ಪೂರ್ವಕವಾಗಿ ಅವನು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಇನ್ನು ಮುಂದೆ ಸತಿ ಸಹಗಮನ ಪದ್ಧತಿ ಅಂತಕ್ಕಂಥದ್ದು ರದ್ದಾಗಬೇಕು, ಇನ್ನು ಯಾರು ಆಚರಣೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಮುಂದೆ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಅದೇ ಮೋಹಾದ್ ಭರ್ತಶ್ಚಿತಾಹ, ಅವರೆಲ್ಲ ನರಕಗಾಮಿನಿ ಆಗ್ತಾರೆ ಅಂತ ಭಗವಂತನ ಮಹಾನಿರ್ವಾಣ ತಂತ್ರದಲ್ಲಿ ಏನು ಹೇಳಿದಾನೆ ಆ ರೀತಿ ಅವರು ಸ್ವಇಚ್ಛೆಯಿಂದ ಯಾಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ತಮ್ಮ ಮಾನರಕ್ಷಣೆಗೋಸ್ಕರ. ಮನುಷ್ಯನ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು. ಎಷ್ಟು ಚಂಚಲವಾಗಿರ್ತದ ಅಂತ ಹೇಳಿದ್ರೆ ಆ ಮನಸ್ಸು ಎಲ್ಲಾದ್ರೂ ಒಂದಲ್ಲ ಒಂದು ದಿನ ನಮಗೆ ಪರಪುರುಷರಲ್ಲಿ ವಾಗಬಹುದು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಬಿಟ್ಟು ಎಷ್ಟೋ ಜನ ಸ್ತ್ರೀಯರು ಆ ಒಂದು ಚಿತೆಗೆ ಶರಣಾಗಿ ಹೋಗ್ತಾ ಇದ್ರು. ಅದಕ್ಕೆ ಚಂಚಲಂ ಹಿ ಮನಃ ಕೃಷ್ಣ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅರ್ಜುನ ಶ್ರೀಕೃಷ್ಣ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ಎಲ್ಲಿ ಬೇಕಾದ್ರೆ ಹರಿದಾಡುತ್ತದೆ ಅಂತೇಳಿ, ಅದಕ್ಕೆ ನಮ್ಮ ಮನಸ್ಸು ಹಂಗಾಗಬಾರದು ಅಂತ ಹೇಳಿ ಇಲ್ಲಿ ಎಷ್ಟೋ ಜನ ಸ್ತ್ರೀಯರು, ಅದರೊಟ್ಟಿಗೆ ಚಿತ್ತೋರಿನಲ್ಲಿ ಯಾವ ರಾಣಾ ಪ್ರತಾಪ ಚಿತ್ತೋಡ್ ಗ್ರಾಮವನ್ನು ಆಳಿದ ಮೇವಾಡ ಅಂತಕ್ಕಂಥ ಪ್ರದೇಶವನ್ನು ನಾವು ಕೇಳಿದೀವಲ್ಲ, ಅದೇ 13ನೇ ಶತಮಾನದಲ್ಲಿ ರಾಣಿ ಪದ್ಮಾವತಿ ದೇವಿ ಅಂತ ರಾಣಿ ಇದ್ಲು, ಆ ಚಿತ್ತೋರಿನ ರಾಣಿ. ಆ ರಾಣಿನೂ ಕೂಡ ಆ ರಾಣಿಗೋಸ್ಕರನೇ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಅವಳನ್ನು ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟು ಆ ಚಿತ್ತೋರ್ ಗ್ರಾಮಕ್ಕೆ ಮುತ್ತಿಗೆಯನ್ನು ಹಾಕ್ತಾರ. ಆ ಸಂದರ್ಭದಲ್ಲಿ ರಾಜನ ಮರಣವಾಗ್ತದ, ಪದ್ಮಾವತಿಯ ಗಂಡನ ಮರಣ ಆಗ್ತದ. ಆ ಮರಣದ ಸಂದರ್ಭದಲ್ಲಿ ಇವಳನ್ನು ವಶಪಡಿಸ್ಕೊಳ್ಬೇಕು ಅಂತ ಬಂದಿರತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಇವನ ಸತ್ತ ಮೇಲೆ ಇನ್ಯಾರು ಹೋಗಿತ್ತು, ಅವಳು ಬಂದೇ ಬರ್ತಾಳೆ ಅಂತಕ್ಕಂಥ ಭಾವನೆಯಲ್ಲಿ ಇರಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಆಲ್ಮೋಸ್ಟ್ ಆಲ್ ನಾವೆಲ್ಲ ಈ ಸತಿ ಪತಿ ಸಹಗಮನ ಪದ್ಧತಿಯನ್ನು ನಾವೆಲ್ಲ ನೋಡಿದ್ರೆ ಆ ಸಂದರ್ಭದಲ್ಲಿ ಸುಮಾರು 1600 ಜನ ಮಹಿಳೆಯರು ಆ ಚಿತೆಯಲ್ಲಿ ಬೆಂದು ಹೋಗ್ತಾರೆ ಅಂತಕ್ಕಂಥದ್ದು ಚರಿತ್ರೆಯನ್ನು ನಮಗೆ ತಿಳಿದು ಬರ್ತದೆ. ಹೀಗೆ ಎಷ್ಟೋ ಜನ ಆ ಪತಿಯನ್ನ ಅರಸಿ ಪತಿಯೊಂದಿಗೆ ಎಷ್ಟೋ ಜನ ತಾವು ಐಕ್ಯರಾಗಿ ಬಿಟ್ಟಿದ್ದಾರೆ, ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬಿಟ್ಟಿದ್ದಾರೆ. ಹೀಗೆ ಆ ಚಿತ್ತೋರ್ ಗ್ರಾಮದಲ್ಲಿ ಅಂತ ದುರ್ಘಟನೆ ಇದೆಲ್ಲವನ್ನ ಗಮನಿಸಿರ್ತಕ್ಕಂಥವರು ರಾಜಾರಾವ್ ಮೋಹನ್ ರಾಯ್ ಬಹಳ ದೊಡ್ಡ ಹೋರಾಟವನ್ನ ಮಾಡೋದ್ರ ಮೂಲಕ ಬ್ರಿಟಿಷರವರ ಕಡೆಯಿಂದಲೇ ಆ ತಡೆಯಾಜ್ಞೆಯನ್ನ ಹೊರಡಿಸ್ತಾರೆ. 1836ರಲ್ಲಿ 1828ರಿಂದ ಅವರು ಹೋರಾಟ ಶುರು ಮಾಡಿದರೆ ಸತತ 6-7 ವರ್ಷಗಳ ಕಾಲ ಹೋರಾಟದ ನಂತರ ಬ್ರಿಟಿಷರು ಹೊರಡಿಸ್ತಾರೆ. ಆದರೆ ಈ ಕಥೆಯಲ್ಲಿ ರಾಣಿ ಅಹಲ್ಯಾಬಾಯಿಯನ್ನು ತಡಿಬೇಕು ಅಂತ ಹೇಳಿ
ಗುರುವಾಗಿ ನಾನು ಗುರುವಂತೆ ಗುರುವಿನಂತೆ ನೀನು ನನಗೆ ಕೇಳ್ಕೊಂಡಿದ್ಯಲ್ಲಮ್ಮ, ಮೊನ್ನೆ ನನಗೆ ಏನಂತ ಕೇಳ್ಕೊಂಡಿದ್ದೆ, ಗುರು ಕಾಣಿಕೆಯಾಗಿ ಏನು ಕೊಡಬೇಕು ಅಂತ ಕೇಳ್ಕೊಂಡಿದ್ಯಲ್ಲ, ನೀನು ಗುರು ಕಾಣಿಕೆಯಾಗಿ ಏನಿಲ್ಲ ನನಗ ನಿನ್ನ ಜೀವನದ ಒಂದಿಷ್ಟು ದಿನಗಳನ್ನು ನನಗೆ ಕೊಡು. ಜೀವನದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ದಿನಗಳನ್ನ, ಎಲ್ಲ ವರ್ಷಗಳನ್ನ ನನಗೆ ನೀನು ಸಮರ್ಪಿಸಬೇಕು. ನನಗ ಅಂತ ಹೇಳಿದ್ರೆ ಈ ರಾಜ್ಯಕ್ಕೋಸ್ಕರ, ಈ ಮಾಡುವ ದೇಶಕ್ಕೋಸ್ಕರ ನೀನು ಸಮರ್ಪಿಸಬೇಕು. ಈ ಎಲ್ಲ ದೇಶಗಳಿಗೆ ನೀನು ತಾಯಿಯಾಗಿ, ಈ ದೇಶಕ್ಕೆ ಎಲ್ಲ ಮಕ್ಕಳಿಗೆ ತಾಯಿಯಾಗಿ ನೀನು ರಾಜ್ಯಭಾರ ಮಾಡುವಂತೆ ಆಗಬೇಕು. ಹಾಗಾಗಿ ನೀನು ಸತಿ ಸಹಗಮನವನ್ನು ಮಾಡಬೇಡ, ಪತಿ ಸಹಗಮನವನ್ನ ಮಾಡಬೇಡ, ಹೋಗಬೇಡ, ಸತಿ ಹೋಗಬೇಡ ಅಂತೇಳಿ ಬಹಳಷ್ಟು ಕೇಳಿಕೊಂಡಾಗ ಯಾರ ಮಾತು ಕೇಳದೇ ಇದ್ರೆ ಗುರುವಿನ ಮಾತಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕಿಮ್ಮತ್ತಿರ್ತದೆ. ಗುರು ಹೇಳ್ದ ಅಂತ ಹೇಳಿದ್ರೆ ಏನೆಲ್ಲವನ್ನ ಮಾಡಬಹುದು. ಗುರುವಿನ ಆಶೀರ್ವಾದ ಬಂದಿದ್ರೆ ಎಲ್ಲವೂ ಸಹಿತ ನನ್ನದಾಗ್ತದೆ ಅಂತಕ್ಕಂಥ ಭಾವನೆಯಿಂದ ಗುರುವಿನ ಮಾತಿಗೆ ಬೆಲೆ ಕೊಟ್ಟು, ಮಲ್ಹಾರ್ ರಾವ್ ಹೋಳ್ಕರ್ ಅವರ ಮಾತಿಗೆ ಬೆಲೆ ಕೊಟ್ಟು ಅಹಲ್ಯಾಬಾಯಿ ಹೋಳ್ಕರ್ ಆ ಒಪ್ಪಿಗೆಯನ್ನು ಸ್ವೀಕರಿಸ್ತಾರೆ. ಆಯ್ತು, ನಾನು ಸತಿ ಹೋಗುವುದನ್ನು ತಡಿತೀನಿ ಅಂತ ಹೇಳ್ತಾರೆ. ಆದರೆ ಅವನ ಜೊತೆಗೆ ಪಾತಾಬಾಯಿ ಅಂತ ಮತ್ತೊಬ್ಬರು ಇರ್ತಾರೆ. ಅಂದ್ರೆ ಖಂಡೇರಾಯನ ಇನ್ನಿಬ್ಬರು ಪತ್ನಿಯರು ಇರ್ತಾರ, ಅದರ ಜೊತೆಗೆ ಮುಸ್ಲಿಮರಿಬ್ಬರು ಪತ್ನಿಯರು ಇರ್ತಾರ ಅಂತ ಮೊನ್ನೆ ದಿನ ಹೇಳಿದ್ದೆ. ಅವರೆಲ್ಲರೂ ಸಹಿತ ಆ ಒಂದು ಅವನು ಸತ್ತಿರ್ತಕ್ಕಂಥ ಪ್ರದೇಶಕ್ಕೆ, ಅವನು ಹತನಾಗಿರ್ತಕ್ಕಂಥ ಪ್ರದೇಶಕ್ಕೆ ಎಲ್ಲರೂ ಸಹಿತ ಬಂದಿದ್ರು. ಆ ಭರತಪುರದಲ್ಲಿ ಅವನ ಅಂತ್ಯಕ್ರಿಯೆಯಲ್ಲಿ ಯಾರೋ ಇವಳನ್ನ ಸತಿ ಹೋಗದಂತೆ ತಡೆಯಲಾಯಿತು ಅಹಲ್ಯಾಬಾಯಿಯನ್ನ. ಆದರೆ ಪತಿಯ ಧರ್ಮವನ್ನ ಅನುಸರಿಸಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥ ಶಕೀಲಾ ಮತ್ತು ಶಬನಂ ಅಂತಕ್ಕಂಥ ಇಬ್ಬರು ಮುಸಲ್ಮಾನ ಮಹಿಳೆಯರು ಅವನ ಜೊತೆಗೆ ಚಿತೆಯಲ್ಲಿ ಶರಣಾಗಿರುತ್ತಾರೆ. ಅವನ ಚಿತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ, ಜೀವಂತವಾಗಿ ಚಿತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಆಕ್ರಂದನವನ್ನ ಕೇಳಿ ಅಹಲ್ಯಾಬಾಯಿ ಮನಸ್ಸಿನಲ್ಲಿ ಬಹಳಷ್ಟು ನೋವಾಗ್ತದೆ. ಅವಳು ಸಹಿತ ಎಷ್ಟೋ ತಡಿತಾಳ ಅವರನ್ನು. ಆದರೆ ಪ್ರಯೋಜನ ಇಲ್ಲ ಅಂತಕ್ಕಂಥ ಯಾವಾಗ ಗೊತ್ತಾಗ್ತದೋ ಬಿಟ್ಟು ಬಿಡ್ತಾರೆ ಎಂದ್ರು. ಅವರು ಸಹಿತ ಅವರಲ್ಲಿ ಅವರ ಆಕ್ರಂದನವನ್ನು ಕೇಳಿರ್ತಕ್ಕಂಥ ಅಹಲ್ಯಾಬಾಯಿಗೆ ನಾನು ತಡೆಯಾಜ್ಞೆಯನ್ನು ಹೊರಡಿಸಬೇಕು ಅಂತಕ್ಕಂಥ ಭಾವನೆಗೆ ಒತ್ತಾಯಕ್ಕೆ ತಡೆಯಾಜ್ಞೆಯನ್ನು ಹೊರಡಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಹಲ್ಯಾಬಾಯಿ ಈ ರೀತಿ ಯೋಚನೆ ಮಾಡ್ತಾಳ, ನಾನು ಸತಿ ಹೋಗೋದನ್ನ ತಡೆದಿದ್ದೀರಿ, ಆದ್ರೆ ನನ್ನ ಇಚ್ಛೆಯಂತೆ ಇರೋದಕ್ಕೆ ನೀವು ಬಿಡಬೇಕು ಅಂತ ಕೇಳ್ತಾಳ. ಆಯ್ತು ಅಂತ ಹೇಳಿ ಮಾವ ಹೇಳ್ತಾರೆ. ಏನು ಅಂತ ಹೇಳಿದಾಗ, ನಾನು ಇನ್ನ ಮೇಲೆ ಯಾವುದೇ ಈ ಒಂದು ಪೀತಾಂಬರದ ರೇಷ್ಮೆ ಬಟ್ಟೆಗಳನ್ನು ನಾನು ಉಡೋದಿಲ್ಲ, ಯಾವುದೇ ತರವಾಗಿರ್ತಕ್ಕಂಥ ಆಭರಣವನ್ನು ನನ್ನ ಮೈ ಮೇಲೆ ನಾನು ಹಾಕೊಳ್ಳೋದಿಲ್ಲ, ಯಾವುದೇ ತರನಾಗಿರ್ತಕ್ಕಂಥ ಬಳೆಗಳು, ಬಂಗಾರದ ಬಳೆಗಳಾಗಿರಬಹುದು, ರಾಜರಿಗೆ ಉಪಯುಕ್ತವಾಗಿರ್ತಕ್ಕಂಥ ಯಾವ ಒಂದು ವಸ್ತುಗಳನ್ನು ಕೂಡ ನಾನು ಹಾಕೋದಿಲ್ಲ. ನಾನು ಸಾಮಾನ್ಯವಾಗಿ ಭಸ್ಮವನ್ನ ಧರಿಸಿ ಒಂದು ಬಿಳಿಯ ಸೀರೆಯನ್ನು ಉಟ್ಟು ಇರ್ತೀನಿ ಅಂತ ಹೇಳಿ ಅವತ್ತು ಶಪಥ ಮಾಡ್ತಾಳ ಗಂಡನ ಚಿತೆಯನ್ನು. ಒಬ್ಬ ಸಾಮಾನ್ಯ ಮಹಿಳೆ ಯಾವ ತರ ಇರ್ತಾಳೋ ಆ ತರ, ಅದು ಮತ್ತೆ ಬಿಳಿ ಬಟ್ಟೆ ಅಂತ ಹೇಳಿದ್ರೆ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದಲ್ಲ, ರೇಷ್ಮೆದಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಬಟ್ಟೆಯನ್ನು ಮುಟ್ಟು ಸಾಮಾನ್ಯವಾಗಿರ್ತಕ್ಕಂಥ ಜನರ ನಾನು ಬದುಕ್ತೀನಿ ಅಂತ ಹೇಳ ಮಲ್ಹಾರ್ ರಾವ್ ಯೋಚನೆ ಮಾಡ್ತಾರೆ. ನನ್ನ ಮಗ ಹೋದ್ರೂ ಸಹಿತ ಸೊಸೆಯನ್ನು ಉಳಿಸಿಕೊಂಡಿರೋ ಸಂತೋಷ ಒಂದು ಕಡೆ, ಆ ಸೊಸೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಸಂತೋಷ. ಆದ್ರೆ ನನ್ನ ಸೊಸೆ ನನ್ನೊಡನೆ ಇದ್ರೆ ಸಾಕು, ಈ ದೇಶದೊಡನೆ ಇದ್ರೆ ಸಾಕು, ಈ ದೇಶವನ್ನ ಬೆಳಗಿದ್ರೆ ಸಾಕು, ಅವಳು ಹೆಂಗಾದ್ರೂ ಇರ್ಲಿ, ಆರಾಮಿದ್ರೆ ಸಾಕು ಅಂತಕ್ಕಂಥ ಭಾವನೆಯಿಂದ ಆಯ್ತು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ಕಡೆ ಸೂರಜ್ಮಲ್ ಚಾಟನ ಯುದ್ಧ ಅರ್ಧದಲ್ಲೇ ನಿಂತು ಹೋಗಿರ್ತದೆ. ಖಂಡೇರಾಯ ಮರಣವನ್ನು ಹೊಂದಿದ್ದಾನೆ ಅಂತ ಹೇಳಿ ಯುದ್ಧವನ್ನು ಎಲ್ಲರೂ ತ್ಯಜಿಸಿ ಬಂದು ಅವನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರ. ಈ ಸುದ್ದಿ ಸೂರಜ್ಮಲ್ ಚಾಟ್ಗೆ ಗೊತ್ತಾಗ್ತದೆ. ಏನಿದ್ರು ಏನು, ನಾವೆಲ್ಲ ಗೆಳೆಯರು, ಗೆಳೆತನ ಎಷ್ಟು ಮಟ್ಟಿಗೆ ಇರ್ತದ ಅಂತ ಹೇಳಿದ್ರೆ, ಗೆಳೆಯನಿಗೆ ಮೋಸ ಮಾಡಬೇಕು ಅಂತಕ್ಕಂಥ ಭಾವನೆ ಇದ್ರೂ ಸಹಿತ ಗೆಳೆಯನಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಕೂಡ ಸಹಿಸೋದಿಲ್ಲ. ಒಂದಲ್ಲ ಒಂದ್ಸರಿ ಮನಸ್ಸು ಪರಿವರ್ತನೆ ಆಗಲೇಬೇಕು. ಹಾಗೆ ಸೂರಜ್ಮಲ್ಲನ ಚಾಟನ ಮನಸ್ಸು ಪರಿವರ್ತನೆ ಆಗುತ್ತದೆ ಯಾವಾಗ ಗೆಳೆಯನಾಗಿರ್ತಕ್ಕಂಥ, ಆಪ್ತ ಮಿತ್ರನಾಗಿರ್ತಕ್ಕಂಥ, ನನ್ನೊಡನೆ ಸಾಕಷ್ಟು ಯುದ್ಧಗಳನ್ನು ಮಾಡಿರ್ತಕ್ಕಂಥ, ಈ ದೇಶ ಕಂಡಿರತಕ್ಕಂಥ ಕಿಂಗ್ ಮೇಕರ್ ಅನಿಸ್ಕೊಂಡಿರ್ತಕ್ಕಂಥ ಮಲ್ಹಾರ್ ರಾವ್ನ ಮಗ ಖಂಡೇರಾಯ್ ಹೋಳ್ಕರ್ ತೀರ್ಕೊಂಡಿದ್ದಾನೆ, ಹತನಾಗಿದ್ದಾನೆ, ವೀರ ಮರಣವನ್ನ ಅಪ್ಪಿದ್ದಾನೆ ಅಂತಕ್ಕಂಥ ಸುದ್ದಿ
ಸೂರಜ್ಮಲ್ಗೆ ತಲುಪ್ತದೆ. ಅವಾಗ ಯುದ್ಧವೂ ಬೇಡ, ನನ್ನ ಹತ್ರ ಎಷ್ಟು ಸಂಪತ್ತಿದ್ರೆ ಏನು, ಎಲ್ಲರೂ ಹೋದ ಮೇಲೆ ಗೆಳೆಯನೇ ನನಗೆ ವೈರಿ ಅಂತ ಆಗ್ತಾನ, ನಾನು ಸಂಪತ್ತು ನನ್ನ ಹತ್ರ ಬಂದ್ರೆ ಗೆಳೆಯ ವೈರಿ ಆಗ್ತಾನ, ಗೆಳೆಯನ ಮಗ ಕಳೆದು ಹೋಗ್ತಾನ, ನಾನು ಎತ್ತೆ ಆಡಿಸಿರ್ತಕ್ಕಂಥ ಮಗ, ಎಷ್ಟೋ ಸಾರಿ ಪ್ರೀತಿಯಿಂದ ನೋಡಿರ್ತಕ್ಕಂಥ ಮಗ ಹತನಾಗಿದ್ದಾನೆ ಅಂತ ಹೇಳಿದ್ರೆ ಈ ಸಂಪತ್ತು ಇಟ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ ಮತ್ತೆ ಬಂದು ಒಪ್ಪಂದಕ್ಕೆ ಒಳಗಾಗ್ತಾರೆ. ಒಪ್ಪಂದವನ್ನು ಮಾಡೋದ್ರ ಮುಖಾಂತರ ಆ ಯುದ್ಧ ಅಲ್ಲಿಗೆ ಸಂಪೂರ್ಣಗೊಳ್ತದ. ಅದಾದ ನಂತರ ಅಹಲ್ಯಾಬಾಯಿ ಹೋಳ್ಕರ್ ಇಂದೋರಿಗೆ, ಆ ಹೋಳ್ಕರ್ ವಂಶಸ್ಥರು ಎಲ್ಲರೂ ಇಂದೋರಿಗೆ ಬಂದು ಮತ್ತೆ ದಿನನಿತ್ಯದ ಜೀವನವನ್ನ ಯಾಪನೆ ಮಾಡೋದಕ್ಕೆ ಶುರು ಮಾಡ್ತಾರ. ಆದರೆ ಅಹಲ್ಯಾಬಾಯಿ ಎಲ್ಲರಂತೆ ಅಲ್ಲ, ತನ್ನ ಗಂಡನನ್ನು ಬಹಳಷ್ಟು ಹಚ್ಕೊಂಡಿದ್ದು. ಆದರೂ ಸಹಿತ ಅವರಿಬ್ಬರ ಆಕ್ರಂದನ ಖಂಡೇರಾಯ ಹೋಳ್ಕರನ ಶವದ ಮೇಲೆ ನಿಂತು ಅವರಿಬ್ಬರು ಶಕೀಲಾ ಮತ್ತು ಶಬ್ನಮ್ ಇವರಿಗೆ ಮುಕ್ತಿ ಹೇಗೆ ಸಿಗುತ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಎಷ್ಟೋ ಶಾಸ್ತ್ರವನ್ನು ಓದಿರ್ತಕ್ಕಂಥವಳು, ಅವಳಿಗೆ ಈ ಶ್ಲೋಕದ ಅರ್ಥ ಆಗ್ತದ, ಅರ್ಥ ಆಗಿ ಅವರಿಗೆ ಮುಕ್ತಿ ಹೇಗೆ ಸಿಗಬಹುದು, ಅವರಿಗೆ ಮುಕ್ತಿ ಸಿಗಬೇಕು ಅಂತೇಳಿ ಒಂದು ಕಡೆ ಅವರಿಬ್ಬರ ಆಕ್ರಂದನದ ಗೋಳಾದ್ರೆ, ಇನ್ನೊಂದು ಕಡೆ ಅವರಿಗೆ ಮುಕ್ತಿ ಸಿಗಬೇಕು ಅಂತಕ್ಕಂಥ ಭಾವನೆಯಲ್ಲಿ ಯಾರಿಗೂ ಭೇಟಿ ಆಗದೆ ಒಂದೆರಡು ಮೂರು ದಿನಗಳ ಕಾಲ ಅರಮನೆಯ ಬಾಗಿಲಲ್ಲಿ ತನ್ನ ರೂಮಿನ ಕೋಣೆಯೊಳಗಡೆ ಇರ್ತಾ ಇದ್ರು. ಅವಾಗ DVG ಅವರು ಹೇಳಿರ್ತಕ್ಕಂಥ ಒಂದು ಮಾತು ನೆನಪಾಗ್ತದ. ಏನು ಅಂತ ಹೇಳಿದ್ರೆ, ಮನದಾಳದೆ ಎರಡು ಕೋಣೆಯಂ ನೀ ಮಾಡು, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳ್ತಾರ. ಈ ಒಂದು ಮಂಕುತಿಮ್ಮನ ಕಗ್ಗ ಆಕೆಯನ್ನೇ ನೋಡಿ ಬರೆದಿದ್ದಾರೋ ಅನ್ನೋ ಮಟ್ಟಕ್ಕೆ ಆ ಕಗ್ಗ ಇದೆ. ಆ ಕಗ್ಗ ಏನು, ಅದರ ಸಾರಾಂಶ ಏನು, ಮುಂದೆ ಅಹಲ್ಯಾಬಾಯಿ ಕೈಗೊಳ್ಳತಕ್ಕಂಥ ನಿಯಮಗಳೇನು ಅಂತ ಹೇಳಿ ನಾಳೆ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ತಮ್ಮ ಪೂಜ್ಯರ ಪಾದಗಳನ್ನು ನೆನಪಿಸ್ತಾ ಇದ್ದೀನಿ. ಶಿವಂ. ಈಗ
श्रीपति शिव हर हर महादेव। जगद्गुरु गुरुगंडेश्वर महाराज की जगद्गुरु निजलिंगेश्वर महाराज की जगद्गुरु शिवलिंगेश्वर महाराज की आनंद गुरु कुमार महाशिव योगी महाराज की सकल साधु संत महाराज की जय मंगलम जय नमः परापति शिव हर हर महादेव।